ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ರವೆ ದೋಸೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ರೀತಿಲಿ ಇನ್ಸ್ಟೆಂಟ್ ದೋಸೆ ಅಂತಂದೇ ಹೇಳ್ಬೋದು. ಯಾಕೆಂದರೆ ಅಕ್ಕಿನ ನೆನೆಸೋ ಆಗಿರಲ್ಲ, ರುಬ್ಬೋ ಆಗಿರಲ್ಲ. ಒಂದು ಹಾಫ್ ಆನ್ ಅವರ್ ಬೆಳಗ್ಗೆ ಟೈಮ್ ಸಿಕ್ಕರೆ ಸಾಕು, ನೆನೆಸ್ಕೊಂಡ ತಕ್ಷಣ ಈ ದೋಸೆ ಮಾಡ್ಬೋದು. ಬನ್ನಿ ಹಾಗಿದ್ರೆ ರವೆ ದೋಸೆನ ತುಂಬ ಈಸಿಯಾಗಿ, ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಯಾವ ಥರ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಬೌಲಿಗೆ ನಾನು ಫಸ್ಟು 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಹಾಫ್ ಗ್ಲಾಸು ಚಿರೋಟಿ ರವೆ, ಅಂದರೆ ಸೂಜಿ ರವೆಗಿಂತ ತುಂಬ ಚಿಕ್ಕದು ಆ ರವೆ ತೊಗೊಂಡಿದ್ದೀನಿ. ಹಾಫ್ ಗ್ಲಾಸು ರವೆ ದೋಸೆ ಅಂದರೆ ರವೆ ಇಂಪಾರ್ಟೆಂಟು, ಅದಕ್ಕೆ ರವೆ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಆದರೆ ದೋಸೆ ಕೀಳುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟು 1 ಗ್ಲಾಸ್ ತೊಗೊಂಡು ಹಾಫ್ ಗ್ಲಾಸು ರವೆ ತೊಗೊಂಡಿದ್ದೀನಿ. 1/4 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದರೆ ಮೈದಾ ಚೆನ್ನಾಗೇ ಬರುತ್ತೆ ದೋಸೆ, ಆದರೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದೇಳಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ನೋಡಿ, ಟೇಸ್ಟ್ ವೈಸು ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರಬೇಕು, ಇದು ಅಷ್ಟು ನೀರು ಹಾಕಬೇಕು. ಮೇ ಬಿ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನು 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅನಿಸುತ್ತೆ, ಅಂದಾಜಿಗೆ ಹಾಕಿದ್ದೀನಿ ನಾನು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಇರೋದ್ರಿಂದ ಗಂಟು ಆಗೋದು ಇಲ್ಲ ಅದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಿದು. ಇದನ್ನು ಹಾಫ್ ಆನ್ ಅವರು ಹಾಗೆ ನೆನೆಯೋದಕ್ಕೆ ಬಿಡಬೇಕು. ನೆನೆಯೋದಕ್ಕೆ ಬಿಟ್ಟಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಹಾಫ್ ಆನ್ ಅವರ್ ಆಗಿದೆ ಈಗ ನಾನು ಅದಕ್ಕೆ ಹಾಕೋದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ನೋಡಿ, ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ನೆನೆಸಿಡ್ಬೇಕಾದ್ರೇ ಇದನ್ನೆಲ್ಲ ಹಾಕಬಾರ್ದು, ನೆನೆದಾದ್ಮೇಲೆ ಇದನ್ನೆಲ್ಲ ಹಾಕಿದರೆ ಚೆನ್ನಾಗೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸೀಸರಲ್ಲಾದರೆ ಸ್ವಲ್ಪ ಸಣ್ಣಕ್ಕೆ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸೀಸರಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಾಗೆ ಫಾಸ್ಟ್ ಆಗುತ್ತೆ ಇದು, ಹಾಗಾಗಿ ಸೀಸರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇದು ಶುಗರ್ ಇದ್ದವ್ರಿಗೂ ಒಳ್ಳೆಯದು. ಶುಗರ್ ಇದ್ದವರು ಅಕ್ಕಿದು ಅಂತಂದೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ರವೆ ಹಾಕಿರೋದ್ರಿಂದ ಶುಗರ್ ಇದ್ದವರು ಆರಾಮಾಗಿ ತಿನ್ಬೋದು, ಹೆಲ್ತಿಗೂ ಒಳ್ಳೆಯದಿದು. ದಿನ ಬೆಳಗ್ಗೆ ಏನಪ್ಪ ಟಿಫನ್ ಮಾಡೋದು ಅನ್ನೋವಂಥವ್ರಿಗೆ ಇದು ತುಂಬ ಈಸಿಯಾಗಿ ರೆಡಿ ಆಗುತ್ತೆ ಟಿಫನ್ನು. ನೋಡಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾನು. 1 ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆನ, ಫ್ಲೇವರಿಗೋಸ್ಕರ. ಹಾಗೆ ಜೀರಿಗೆ ಡೈಜೆಷನ್ಗೂ ಒಳ್ಳೆಯದು. ರವೆ ಹಾಕಿರೋದ್ರಿಂದ ಸ್ವಲ್ಪ ಡೈಜೆಷನ್ನು ಬೇಗ ಆಗೋದಿಲ್ಲ, ಹಾಗಾಗಿ ಜೀರಿಗೆ ಇರೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ನೋಡಿ, ಇಲ್ಲಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಂಚಿಗೆ ಫಸ್ಟು ಎಣ್ಣೆ ಹಚ್ಕೊಂಡು ನಾವು ನೀರು ದೋಸೆ ಹೇಗೆ ಹಾಕ್ತೀವೋ ಅದೇ ಥರನೇ ನೀರನ್ನ ಮಾಡ್ಕೊಂಡು ಅದನ್ನು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನಾನು, ಹಾಗಾದರೆ ಬೇಗ ಸ್ಪ್ರೆಡ್ ಆಗುತ್ತೆ ಅಂತಂದೇಳಿ. ನೋಡಿ, ಈ ಥರ ಹಾಕಿಬಿಡಬೇಕು. ಅದನ್ನು ಮತ್ತೆ ಸ್ಪೂನಲ್ಲಿ ಅಥವಾ ಗ್ಲಾಸಲ್ಲಿ ಟಚ್ ಮಾಡಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು. ಇದೇ ಥರನೇ ಹಂಚ್ ಮೇಲೆ ಚೆಲ್ಲಿಬಿಡಬೇಕು. ಇದನ್ನು ಸ್ಟಾರ್ಟಿಂಗು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟು ಹಾಕಬೇಕು, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ. ಈ ರವೆ ದೋಸೆಗೆ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಮೀಡಿಯಮ್ ಫ್ಲೇಮಲ್ಲಿ ಆಮೇಲೆ ಇಡೋದ್ರಿಂದ ರವೆ ನೀಟಾಗಿ ಬೆಂದು ಬೇಗ ಎದ್ದೊಳುತ್ತೆ. ಹಾಗೆ ಹಸಿ ಇದ್ದಂಗೆ ಸ್ಪೂನಲ್ಲಿ ಅದನ್ನು ಟಚ್ ಮಾಡೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಹಸಿ ಇದ್ದಂಗೆ ಅದನ್ನು ತೆಗಿಯೋದಕ್ಕೆ ಹೋದರೆ ಕಿತ್ತೋಗ್ಬಿಡುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ ಈಗ ಸ್ಪೂನಲ್ಲಿ ಸುತ್ತ ನಿಧಾನಕ್ಕೆ ಬಿಡಿಸ್ಕೊಂಡು ಆಮೇಲೆ ಮಿಡಲಲ್ಲಿ ಬಿಡಿಸ್ಕೊಂಡು ತಿರುವು ಹಾಕಬೇಕು. ತಿರುವಿ ಮತ್ತೆ ಬೇಯಿಸ್ಬೇಕು. ಕ್ರಿಸ್ಪಿ ಐಟಮ್ಸ್ ತಿನ್ನೋರಿಗೆ ಇದು ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ನಾವು ಯಾವುದೇ ಥರ ಹಾಕಿದ್ರೂ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ತಿರುವು ಹಾಕಿ ಅದೇ ಫ್ಲೇಮಲ್ಲೇ ನಾನು ಉಲ್ಟಾ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು.
ನೋಡಿ ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ, ಹಾಗೆ ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನೆಲ್ಲ ವೀಡಿಯೋಸ್ನು ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ನಿಮ್ಗೆ ಇಷ್ಟವಾಗಿರೋ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.